ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತೊಂದು ನಮ್ಮ ನಾರಾಯಣ ಅಂತ ಅಂದ್ಬಿಟ್ಟು ಇವರು ಒಂದು ಆಯುರ್ವೇದಿಕ್ಕು ಮೊನ್ನೆ ಬಂದಾಗ ಹೋದ ತಿಂಗಳು ಕೊಟ್ಟಿದ್ದರು. ಈ ತಿಂಗಳು ಬಂದಿದ್ದೀನಿ, ಮಾಡಿಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಅದನ್ನು ಮಾಡೋದನ್ನ ವೀಳ್ಯದೆಲೆ ಕೊಡ್ತಾಯಿದ್ದಾರೆ ನೋಡಿ. ವೀಳ್ಯದೆಲೆ ಕಷಾಯ. ಇದು ಕಾಫಿ ಟೀ ಕುಡಿಯೋ ಬದಲು ನಾವು ಈ ಕಷಾಯವನ್ನು ಮಾಡ್ಕೊಂಡು ಕುಡಿದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಗಂಟಲು ರಿಲ್ಯಾಕ್ಸ್ ಆಗುತ್ತೆ. ಇದಕ್ಕೆ ನೋಡಿ ಸ್ವಲ್ಪ ಒಂದು 4 ಮೆಣಸು ಕುಟ್ಟಾಕ್ದ್ವಿ. ಫಸ್ಟ್ ಮಾಡಬೇಕಾಗಿತ್ತು, ಸಾರಿ. ಒಂದು 10 ಅಷ್ಟು ಕಾಲು ಸ್ಪೂನು ಜೀರಿಗೆ, ಒಂದು 10 ಮೆಣಸು ಹಾಕಿದ್ದೀರಲ್ವ ಸರ್? 10 ಮೆಣಸು, 10-12 ಮೆಣಸು. ಸ್ವಲ್ಪ ಫಸ್ಟು ಹಾಕ್ಕೊಳ್ಳುವಾಗ ಬರೀ ಖಾಲಿ ಇದಕ್ಕೆ ಒಂದು ಡ್ರಾಪ್ ಎಣ್ಣೆ, ಒಂದು ಸಿಂಗಲ್ ಡ್ರಾಪ್ ಎಣ್ಣೆ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ನೀರು ಉಯ್ದುಬಿಡೋದು. ನೀರು ಉಯ್ದುಬಿಟ್ಟು ಆಮೇಲೆ ಕುಡ್ದಂಥ ಮೆಣಸು ಮತ್ತು ಜೀರಿಗೆ ಹಾಕೋದು. ನಂತರ ಕರಿಬೇವಿನ ಸೊಪ್ಪು ಮತ್ತು ವೀಳ್ಯದೆಲೆ, ಅರ್ಧ ವೀಳ್ಯದೆಲೆ ಅಷ್ಟೇ ಸಾಕು. ಇದನ್ನು ಮಾಡಿ ಕುಡಿದಾಗ ಕಷಾಯ ನಮಗೆ ಕಾಫಿ ಟೀ ಏನೂ ಬೇಕಾಗಲ್ಲ ಸ್ನೇಹಿತರೆ. ನೋಡಿ, ಸ್ವಲ್ಪ ಬೇಕಾದರೆ ರುಚಿಗೆ ಸ್ವಲ್ಪ ಉಪ್ಪು, ಎಷ್ಟು ಬೇಕೋ ಅಷ್ಟು ಅಷ್ಟೇ. ಸಣ್ಣ 1-2 ಕಾಳು ಕಷಾಯ. ನಾವು ಟೀ ಕಾಫಿ ಕುಡಿದು ಆ ಕೆಫಿನ್ ಮತ್ತು ಆ ಟೀನಲ್ಲಿರ್ತಕ್ಕಂಥ ಕೆಟ್ಟ ಇದು ಬರಲ್ಲ ಇದರಲ್ಲಿ. ನೋಡ್ಕೊಂಡ್ರಲ್ಲ, ಅರ್ಧ ವೀಳ್ಯದೆಲೆ ಅಷ್ಟೇ, 4-5 ಕರಿಬೇವಿನ ಸೊಪ್ಪು. ಆಮೇಲೆ ಒಂದು ಲೋಟಕ್ಕೆ 2 ಹನಿ ನಿಂಬೆಹಣ್ಣು, 2 ಹನಿ ಕಹಿ ಆಗುತ್ತೆ. ವೆರಿ ಸಿಂಪಲ್. ದಯವಿಟ್ಟು ಮಾಡ್ಕೊಳ್ಳಿ ಮನೆಯೊಳಗೆ. ಕಾಫಿ ಟೀ ಕುಡಿಯೋದು ಬಿಟ್ಬಿಟ್ರಿ, ಅದು ಬ್ರಹ್ಮಾಂಡವಾಗಿರ್ತದೆ. ಅದು ಕುಡಿದು ನೋಡ್ಬೇಕು, ಅದನ್ನು ಟೇಸ್ಟ ಬ್ರಹ್ಮಾಂಡವಾಗಿರ್ತದೆ, ತಪ್ಪೇನಿಲ್ಲ. ನೋಡಿ, ಕೊಡ್ತಾಯಿದ್ದಾರೆ ಸಾರು. ತುಂಬ ಒಳ್ಳೆ ಮನುಷ್ಯರು ಇವರು, ಒಳ್ಳೆ ವ್ಯಕ್ತಿ. ಭಾವನೆಗಳಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಭಾರಿ ಹಿರಿಯರನ್ನ ಹೆಂಗೆ ನೋಡ್ಕೊಬೇಕು ಅಂತ ಇಂಥವ್ರ ಹತ್ರ ನಾವು ನೋಡಿ ಕಲ್ತ್ಕೊಬೇಕು. ಇವರು ಪಾರಂಪರಿಕ ವೈದ್ಯ ಪರಿಷತ್ಗೆ ತುಂಬ ಪರಿಚಿತರಾಗಿದ್ದಾರೆ. ಇವರು ಎಲ್ಲ ಕಡೆ ಎಲ್ಲ ವೈದ್ಯರುಗಳನ್ನೂ ಅವ್ರಿಗೆ ಹೋಗಿ ನೋಡಿಕೊಂಡು ಯಾರ್ಯಾರ ಹತ್ರ ಯಾವ್ಯಾವ ಮೆಡಿಷನ್ಗಳು ಇರ್ತವೆ ಅಂತ ಅದನ್ನ ತಗೊಂಡು ಪರೀಕ್ಷೆಗಳನ್ನು ಮಾಡಿ ಜನಕ್ಕೆ ದಾನ ಮಾಡ್ತಾಯಿದ್ದಾರೆ. ಇವರು ನಮ್ಮಂಥವ್ರ ಹತ್ರ ತಗೊಂಡು ಹೊರಗಡೆ ಆಂಧ್ರ, ತಮಿಳ್ನಾಡು, ಎಲ್ಲಿ ಹೇಳಿ ಸರ್, ಪರಿಚಯ ಮಾಡಿ ಸರ್. ಆಂಧ್ರ, ತೆಲಂಗಾಣ, ಭೀಮವರಂ, ರಾಜಮಂಡ್ರಿ, ಗೋದಾವರಿ, ವೆಸ್ಟ್ ಗೋದಾವರಿ, ತುಮಕೂರು, ಮಧುಗಿರಿ, ಹೊಸಪೇಟೆ. ಇಲ್ಲೆಲ್ಲ ಇವ್ರದ್ದೊಂದು ಸಂಸ್ಥೆ ಇದೆ. ಆ ಸಂಸ್ಥೆಯಿಂದ ಹೇಳಿ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈ ಕಷಾಯವನ್ನು ಮನೇಲಿ ಕಾಫಿ ಟೀ ಕುಡಿಯೋ ಬದಲು ಈ ಕಷಾಯವನ್ನು ತಪ್ಪದೇ ಮಾಡ್ಕೊಂಡು ಕುಡೀರಿ. ತುಂಬ ಚೆನ್ನಾಗಿದೆ. ಫಸ್ಟು ತೋರಿಸ್ಬೇಕಾಗಿತ್ತು, ಮರೆತುಬಿಟ್ಟೆ. ಬಟ್ ಆದರೆ ಹಿಂದೆಲ್ಲೇ ಮಾಡಿದ್ದೀನಿ. ಗೊತ್ತಾಗದವರು ನನ್ನ ಫೋನ್ ನಂಬರಿಗೆ ಫೋನ್ ಮಾಡಿ ನಾನು ಹೇಳ್ಕೊಡ್ತೀನಿ. ಕುಡಿಯೋದ್ರಿಂದ ನಮ್ಗೆ ಅಮೃತ ಸಮಾನ. ವೀಳ್ಯದೆಲೆ, ಕರಿಬೇವಿನ ಸೊಪ್ಪು. ಟೀನಲ್ಲಿ ಕೆಫಿನ್ ಇರ್ತದೆ, ಕಾಫಿನಲ್ಲಿ ಅದು ಬೇಡ. ಇದನ್ನು ರೂಢಿಸ್ಕೊಳ್ಳಿ. ಬಂದವ್ರಿಗೂ ಈ ಥರ ಮಾಡಿ ಕೊಡಿ. ರಿಲ್ಯಾಕ್ಸ್ ಆಗಿ ಇದನ್ನು ಇದು ಮಾಡ್ತಾರೆ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದರ ಪ್ರಭಾವ. ಓಕೆ, ಥ್ಯಾಂಕ್ ಯು.